ಮತ್ತು ತಾಕತ್ತು ನಡೆದೈತಿ. ಇದರ ಒಂದು ಸಾರಿ ಏನೈತಿ ನಿರ್ಧಾರ ನೋಡೇ ಬಿಡು. ನೀವು ಗಟ್ಟಿದಿರಿಲ್ಲ, ನೀವು ಹಂಗಂದ್ ಮತ್ತೆ ಮಲ್ಲಪ್ಪ ನನ್ನ ಟ್ರ್ಯಾಕ್ಟರ್ನಾಗ ರಾತ್ರಿ ಮನೀಶ್ ರಾತ್ರಿ ಪುಣ್ಯಾತ್ರಿ BP ಶುಗರ್ ಚೀರಾಡಿ ಬಂದು 12ವರೆಗೆ ಊಟ ನಮ್ಮ ಸಿಟಿ ಬರಕೈತಿ ಹುಲಿಯೋದು. ಸಿಟಿ ಬಂದು ನಡೀತದ. ಗುರು ಅಂದ್ರೆ ತಾಯಿಕ್ಕಿಂತ 1000 ಪಟ್ ಅಂತ ಕಂಡಿರ್ತ ನಡೀತದ. ಅದಕ್ಕ ದಯವಿಟ್ಟು ನಿಮಗೆ ಪಾದಕ್ಕೆ ಬಿದ್ದು ಬೇಡ್ಕೊಳ್ತೀನಿ. ನೀವು ಅದಿರಿ ಅಂತ ನಾ ಅದಿನಂತ ನೀವಲ್ಲ. ನೀವೆಲ್ಲ ಇದ್ರಿ ಅಂದ್ರೆ ನಾವೆಲ್ಲ ಮುಖಂಡರದೀವಿ. ನೋಡಿ ವಕೀಲರು ಬಂದಾರ ಅಥಣಿಯಿಂದ ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅಥಣಿ ಬಂದ್ ಮಾಡ್ಲಿಕ್ಕೆ ಬಂದಾರ. ಹಿಂಗ ರಾಜ್ಯದೊಳಗೆ ಬಂದ್ ಆಕೈತಿ. ಗುರ್ಲಾಪುರ ಚಾವಿ ಹಿಂಗ್ ತಕ್ಕೊಳ್ಳೋದು ಬೇಡ. ಒಂದು ನಿರ್ಧಾರ ಆಕೈತಿ. ನಾಳೆ PSI ಬಂದ್ ಮಾಡ್ತು, CPI ಬಂದ್ ಮಾಡ್ತು, DYSP ಬಂದ್ ಮಾಡ್ತು. ನಾ 10,000 ಮಂದಿನ ಕಳಿಸಿ ನಾ ಬಂದ್ ಮಾಡಿಸ್ಲು. ನೋಡು ಬಂದ್ ಮಾಡ. ಹತ್ತನ್ಯಾಗ DSP ಸಾಹೇಬ್ರು ಮಾತು ಕೊಟ್ಟಾರ. ಗುರುಗಳು ನೀವು ಹತ್ತನೇ ಕಡೆ ನಿಮ್ ಗಾಡಿ ಬರಬೇಡ್ರಿ ಅಂದಾರ. ಒಟ್ಟ ಬಾಡ್ರಿ ಅಂತ ಯಾಕೆ ಬೇಡ ಅಂದಾರ ಅಂತಂದ್ರ 5 ಫ್ಯಾಕ್ಟ್ರಿ ಗುರ್ಲಾಪುರದಾಗ ಏನ್ ನಿರ್ಧಾರ ಆಗಿ ಚುನಪ್ಪ ಪೂಜಾರಿ ನಿರ್ಧಾರ ತಗೋತಾರಲ್ಲ ಅದ್ರ ಮರದೂಸ್ ಚಾಲು ಮಾಡಿಸ್ತಂದ್ರೆ ನೀವು ಒಟ್ಟ ಬರಬೇಡ್ರಿ ಅಂತ. ಗರ್ಜನೆ ಗುರ್ಲಾಪುರ ಶಕ್ತಿ ಹಂಗದ. ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿ ಅಂತಂದ್ರ ನನಗೊಂದು ಇಂಟಿಮೇಷನ್ ಬಂದದ. ಯಾರೋ ಬಂದು ಯಾವಾಗೋ ಟೀಕಾ ಮಾಡುವಂಗಿಲ್ಲ. ಫ್ಯಾಕ್ಟ್ರಿ ಮಾಲಕನ ಬೈ, ಫ್ಯಾಕ್ಟ್ರಿ ಅವ್ರನ್ನ ಬೈ, ಸಾರ್ವಜನಿಕವಾಗಿ ಬೈ, ಅನ್ಯಾಯ ಮಾಡಿದವ್. ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡು ಬಂದು ಇಲ್ಲಿ ಮಾತಾಡಂಗಿಲ್ಲ. ಯಾವುದೋ ಜಾತಿ ಯಾವ್ದು ಇದು ಪಕ್ಷ ಮಾತಾಡಂಗಿಲ್ಲ. ಕಬ್ಬಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಮಾತಾಡ 3 ತಾಸು ಮಾತಾಡ. ಆದ್ರೆ ಎದ್ದು ಹೋಗಂಗಿಲ್ಲ, ಇಲ್ಲಿ ಎತ್ಕೊಂಡಿರ್ಬೇಕು. ಹಂಗಿತ್ತು ಕರ್ಕೊಂಬರಿ. ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡಿಕೊಡ್ತೀನಿ ವೇದಿಕೆ ಪರವಾಗಿ. ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳ್ರಿ. ಬಹಳ ಕುಂಡ್ರಲಿಲ್ಲ ಅಂದ್ರು ಮುಂಜಾನೆ ಬಂದ್ರಂದ್ರ ರಾತ್ರಿ ನಮ್ಮ ಹೋರಾಟ ಮುಗಿತಕ್ಕಾರ ಇಲ್ಲೇ ಕೂತ್ ಬೆಂಬಲ ಕೊಟ್ಟ ಊಟ ಮಾಡಿರ ಮಾಡ್ಲಿ. ನಮ್ದೇನ್ ತಾಸು ಹೋಯ್ತು, ಅದೇನ ಅಡ್ಡಿಲ್ಲ ಮಾಡ್ಲಿ. ತಹಸೀಲ್ದಾರ್ ಸಾಹೇಬರು ಕುಲ್ಸಿನ ಮಾಡಿ ನಾನು ನೋಡಿದ್ರ 2:30 ಅಪ್ಪಡೆ ಅಷ್ಟು ಹೋಗೇ ಬಿಟ್ಟಾರ. ಕುಂಡ್ರಿ ಸಾಹೇಬ್ರ ಇನ್ಕಮಿಂಗ್ ಅಟ್ಟ ಉಟ್ಕೊಂಗಿಲ್ಲ ಅಂದಿದ್ದೆ. ನಾ ಹೊಳ್ಳಿ ನೋಡ್ತೀನಿ ಸಾಹೇಬ್ರು ನಮ್ ಗದ್ದಲ್ದಾಗ ಸಾಹೇಬರು ಹೋಗೇ ಬಿಟ್ಟಾರ ಮೂಡಲಿಗೆ. ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು, ಅದ್ರ ಬಗ್ಗೆ ಏನಿಲ್ಲ. ಅವ್ರು ಸರ್ಕಾರಿ ಸೇವೆ ಮಾಡ್ತಕ್ಕಂಥವ್ರು ಗೌರವ ಕೊಡೋನು. ಯಾರದ ಮನಸ್ಸು ಬೇಕಾಗೈತಲ್ಲ ಅಲ್ಲಿ ಮನಸ್ಸುನು. ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ. ವಕೀಲರು ಯಾರು ಮಾತಾಡ್ತೀರಿ? ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ನಾ ಇವತ್ತೆಲ್ಲಿ ಬಂದಿನಪ್ಪ ಅಂತಂದ್ರೆ ಗುರ್ಲಾಪುರ ಕ್ರಾಸಿಗೆ ರೈತರ ಹೋರಾಟ ಚಾಲೂ ಆಗೈತಿ. ಇಲ್ಲಿ ಬಂದೀನಿ ಇವತ್ತು 5ನೇ ದಿವಸ. ನಿನ್ನೇನು ಬಂದೀನಿ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವ್ಲಾಗ್ ಮಾಡತ್ತೀನಿ. ಇಲ್ಲಿ ಎಷ್ಟು ಜನ ಬಂದವರು ಏನೇನು ಎಲ್ಲ ತೋರಿಸ್ತೀನಿ ನಿಮ್ಗೆ. ಸೊ ನೋಡಿರಿ, ಹಿಡ್ಕೊಂಡು ನೋಡ್ಬೋದು ವೆಹಿಕಲ್ಸ್ ಎಷ್ಟು ಬಂದದ ಅಂತೇಳಿ. ನನಗನ್ಸಿದಂಗೆ ಒಂದು 20,000 ವೆಹಿಕಲ್ ಮೇಲೆ ಬಂದವು. ಒಂದು ರೈತರಂತ 50,000 ಜನ ಅದಾರು. ನೋಡ್ಬೋದು ವೆಹಿಕಲ್ಸ್ ಎಷ್ಟು ಅದಾವ ಅಂತೇಳಿ. ಎಲ್ಲ ಕಡೆ ವೆಹಿಕಲ್ಸ್ ಅದಾವೆ. ಫುಲ್ ರೋಡ್ ಬ್ಲಾಕ್ ಮಾಡ್ಯಾರ. ಇದು ಮಾಲಿಂಗ್ಪುರ್ ನಿಪ್ಪಾಣಿ ರೋಡ್. ನೋಡ್ಬೋದು ನೀವು ಎಷ್ಟು ವೆಹಿಕಲ್ಸ್ ಬಂದಾವ ಅಂಥೇಳಿ. ನಾನು ಫಸ್ಟ್ ಟೈಮ್ ಒಂದು ರೈತರದ ಒಂದು ಹೋರಾಟಕ್ಕೆ ಬಂದೀನಿ. ನಂಗೆ ಯಾರು ಹೋಗಂತ ಹೇಳಿಲ್ಲ. ಇವತ್ತು ಯಾರ್ಯಾರು ಬಂದೀವಪ್ಪ ಅನ್ನೋ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಬಂದೀವಿ. ಸೊ ನೋಡಿರಿ ವೆಹಿಕಲ್ಸ್ ಎಷ್ಟು ಬಂದಾವ ಅಂಥೇಳಿ. ಇಮ್ಯಾಜಿನು ಮಾಡಿರಂಗಿಲ್ಲ ನೀವು ಎಷ್ಟು ವೆಹಿಕಲ್ ಬಂದಿರ್ತಾವ ಅಂಥೇಳಿ. ನೋಡಿರಿ ಇಲ್ಲಿ ಪೆಟ್ರೋಲ್ ಪಂಪ್ದಾಗೆಲ್ಲ ಗಾಡಿಗಳ ರೋಡ್ ಸೈಡ್ ಫುಲ್. ಇವತ್ತು ಏನು ಮಾಡ್ಯಾರಪ್ಪ ಅಂತಂದ್ರೆ ಅದ್ರಾಗ 5ನೇ ದಿವಸ ರೋಡ್ ಮೇಲೆ ಪೆಂಡಲ್ ಹಾಕಿಬಿಟ್ಟಾರು. ಯಾಕಂತಂದ್ರೆ 4 ದಿವಸ ಫುಲ್ ನಮ್ಮ ರೈತರೆಲ್ಲ ಬಿಸಿಲಾಗ ಕುಂತಾರು ಹೋರಾಟ ಮಾಡಕ್ಕೆ. ಸೊ ಆದ್ರೂ ಅವ್ರು ಬಿಲ್ ಘೋಷಣೆ ಮಾಡಿಲ್ಲ. ಅದಕ್ಕೆ ಇದನ್ನ ಬಿಡಬಾರ್ದು ಅಂತೇಳಿ ಪೆಂಡಲ್ ಹಾಕೊಂಡು ಇಲ್ಲೇ ಕುಂತು ಬಿಟ್ಟಾರು. ಅಲ್ಲಿ ಹೋಗೋಣೀಗ. ಇಲ್ಲಿ ನೋಡ್ಬೋದು ಪೊಲೀಸರೆಲ್ಲ ಬಂದುಬಿಟ್ಟಾರು ಪ್ರೊಟೆಕ್ಷನ್ ಮಾಡೋಕೆ. ಆ ಕಡೆ ಸ್ಪೀಚ್ ಚಾಲು ಐತಿ. 3,500 ಕಬ್ಬಿನ ಬಿಲ್ ಕೊಡಕ್ಕೆ ನಾವು ಇಷ್ಟು ತ್ರಾಸ ಆಗತ್ತೈತಿ ಇವ್ರಿಗೆ. ಇಲ್ಲಿ ನಮ್ಮ ಎಷ್ಟು ರೈತರ ತ್ರಾಸ ನೋಡಬೇಕು. ಅವ್ರ ತ್ರಾಸ ಯಾರು ಕೇಳವ್ರ ನೋಡ್ರಿ. ಇಲ್ಲೆಲ್ಲ ನಮ್ಮ ರೈತರು ಬಂದಾರು. ಒಳಗೆ ಹೋಗೋಣ ಈಗ. ಭಾಳ ಜನ ಬರತ್ತಾರ. ಅಂದ್ರೆ ಈಗ ಮಹಾರಾಷ್ಟ್ರದಿಂದ ಬರತ್ತಾರ, ಕಾಗವಾಡಿಂದ ಬರತ್ತಾರ.
ಭಾಳ ಜನ ರೈತರಿಗೆ ಸಪೋರ್ಟ್ ಮಾಡಕ್ಕೆ ಬರತ್ತಾರ. ಭಾಳ ಜನ ರೈತರ ಮನ್ಯಾಗ ಕುಂತ ನೋಡ್ಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡತ್ತೀನಿ. ಸೊ ಎಲ್ಲರೂ ನೋಡ್ರಿ, ಭಾಳಷ್ಟು ರೈತರಿಗೆ ಶೇರ್ ಮಾಡ್ರಿ. ನೀವು ಆದ್ರೆ ಬರ್ರಿ. ಸೊ ನೋಡ್ಬೋದು ಎಷ್ಟು ಜನ ರೈತರು ಬಂದಾರ ಅಂತ ಹೇಳಿ. ನೀವೇನು ಕಾಂಗ್ರೆಸ್ ಸರ್ಕಾರದ ಯಾರ್ಯಾರದ್ರಿ ಮತ್ತು ಬಿಜೆಪಿ ಸರ್ಕಾರದವ್ರಾದ ಬಿಜೆಪಿ ಎಮ್.ಎಲ್.ಎ ಕೂಡ ಇವತ್ತು ಕಾರ್ಖಾನೆಗಳದಾವ. ನೀವು ಏನಾದ್ರು 3,500 ರೂಪಾಯಿ ಬೆಲೆ ಕೊಟ್ಟು ಗಂಡಸ್ರಾಗಬೇಕು. ಇದನ್ನ ನಿಮ್ಮ ಏನಾದ್ರು ಗಂಡಸರ ತಾಕತ್ತಿದ್ರೆ ಇವತ್ತು ಸ್ಪೀಚ್ ಚಲೋ ಐತಿ ನೋಡ್ಬೋದು. ದಯವಿಟ್ಟು ಇವತ್ತು ನಾವು ಹೇಳಕತ್ತೀವಿ, ಇವತ್ತು ಮುಖ್ಯಮಂತ್ರಿಗಳೇ ಎಲ್ಲಿ ಹೋಗೋದೆಲ್ಲ ನೀವು ಏನಂತ ಹೇಳ್ತೀರಿ? ನಾನು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಗರಡಿಯಲ್ಲಿ ನಾವು ಬೆಳೆದಂತ ಅಂತ ಹೇಳ್ತಾರಲ್ಲ, ಪ್ರೊಫೆಸರ್ ನಂಜುಂಡ ಸ್ವಾಮಿ ನಿಮಗೆ ಇದು ಕಲಿಸಿಲ್ಲ. ಯಾಕಪ್ಪ ಅಂತಂದ್ರ ಇದು ಅಧಿಕಾರಕ್ಕಾಗಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಹೋಗಂತ ಬರೋದ್ರಿಂದ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರೇ ಇವತ್ತು ಇಷ್ಟೆಲ್ಲಾ ಜನ ಇವತ್ತು ಈ ಭಾಗದಲ್ಲಿ ಕುಂತಾರಲ್ಲ, ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತದ. ಇವತ್ತು ನೋಡ್ರಿ, ದಿನೇ ದಿನೇ ಹೋರಾಟದ ತೀವ್ರತೆ ನಾಳೆ ಏನಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೈತರು ಸೇರ್ಬೇಕಾಗ್ತದ. ಇವತ್ತು ಯಾಕಂತಂದ್ರೆ ನೋಡ್ರಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಜೆಡಿಎಸ್ ಇರಲಿ, ಯಾರೇ ಇದ್ರು ಕೂಡ ಇವತ್ತು ಎಲ್ಲಾ ಕಾರ್ಖಾನೆಗಳಿಗೆ ಇವತ್ತೇನಾದ 3,000 ಕಬ್ಬಿನ ಬೆಲೆ ನಿಗದಿಗಾಗಿ ಗುಡ್ಲಾಪುರದೊಳಗೆ ತುಂಬಿದಾರಪ್ಪ. ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೋಡ್ರಿ, ಇದು ಟೆಂಟ್ ಹಾಕಿವಿ ಅಂತಂದ್ರ ಎದಕ್ಕೆ ಹೇಳ? ಇವತ್ತಿಲ್ಲೆಲ್ಲ ಕಂಬಗಳವ, ಆ ಕಡೆ ಈ ಕಡೆ ಕಂಬಗಳದಾವ. ಏನ್ ಇವತ್ತು ಇಲ್ಲಿಗೆ ಕಾರ್ಖಾನೆ ಮಾಲೀಕರು ಮತ್ತು ಇರ್ತಕ್ಕಂಥ ಎಮ್.ಎಲ್.ಎಗಳು ನಾಳೆಗೆಲ್ಲ ಅವ್ರ ಹಣೆಬರ ಚಲೋ ಇಲ್ಲ ಅಂತಂದ್ರ ಅವ್ರ ಫೋಟೋಗಳು ನಾಳೆಗೆ ಏನಾದ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಫೋಟೋ ಹಾಕಿ ಅದನ್ನ ಇಲ್ಲೇ ಶುರುವಾಗ್ತದ. ಏನು ಇವತ್ತು ಈ ಕಂಬಗಳು ಹಾಕಿದ್ದು ಹುಡುಗಾಟಿಕಲ್ಲ, ಇವತ್ತು ನಾವು ಕೆಟ್ಟಿರ್ತಕ್ಕಂಥದ್ದು ಯಾವ ಇವತ್ತು ಕಾರ್ಖಾನೆ ಮಾಲೀಕ ಬೆಲೆಯನ್ನು ನಿಗದಿ ಮಾಡಲಾರ್ದೆ ಇವತ್ತು ಏನಾದರೂ ರೈತರ ಜೊತೆಗೆ ಜೀವನ ಜೊತೆಗೆ ಆಟ ಆಡಿದ್ರಪ್ಪ ಅಂತಂದ್ರ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರು ಮತ್ತು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಏನು ನಮ್ಮ ಶಶಿಕಾಂತ್ ಪುರುಜಿ ಅವರು ಅವ್ರ ಜೊತೆಗೆ ನಿಂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇನ್ನೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಅಣ್ಣ ಗಪ್ಪರು ನಾವು ಇಷ್ಟಾದ್ಮೇಲೂ ಕೂಡ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನಾವು ಇವತ್ತು ಪ್ರಮಾಣ ಮಾಡ್ಬೇಕು. ಯಾವುದೇ ರಾಜಕಾರಣಿಗಳಿಗೆ ನಾವು ರೈತರು ಗುಲಾಮಗಿರಿ ನಾವು ಆಗ್ಬಾರ್ದು. ತಾವು ದಯಮಾಡಿ ಕೇಳ್ರಿ, ಇವತ್ತು ನಾವು ಯಾರಿಗೂ ಕೂಡ ಗುಲಾಮಗಿರಿ ಮಾಡ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಾವು ಪ್ರಮಾಣ ಮಾಡಿ ಹೇಳ್ತೇವೆ, ಇವತ್ತಿಗೂ ಕೂಡ ಯಾವುದೇ ರಾಜಕಾರಣಿಗಳ ಜೊತೆಗೆ ಏನದ ನಾವು ಗುಲಾಮಗಿರಿ ಮಾಡಂಗಿಲ್ಲ. ಅದೇನಾದ್ರೂ ಗುಲಾಮಗಿರಿ ಮಾಡಿದ್ರೆ ನಿಮ್ಮ ರೈತರ ಜೊತೆಗೆ ನಾವು ನಿಮ್ಮ ಗುಲಾಮರಾಗಿ ಕೆಲಸ ಮಾಡ್ತೀವಿ ಹೊರತಾಗಿ ಯಾವುದೇ ರಾಜಕಾರಣಿಗಳಿಗೆಲ್ಲ. ತಾವು ಕೂಡ ಅಷ್ಟೇ ಇವತ್ತೇನಾದ್ರೂ ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯಗಳು ಮಾಡಿದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಆ ರೇವಣ್ಣ ಬಿಸ್ಕೆಟ್ ಹೋದಂಗ್ ಮಾಡಬೇಡಿ. ನಮ್ಮ ರೈತರದಾರ, ಅವರಿಂದ ನಾವು ಸಮೀಪ ಕೊಡು, ಮಾತಾಡ್ಲಾರ್ದ ಕೊಡು. ಈ ಕ್ಷಣದ ವಿಷಯಗಳನ್ನ ಅವರೆಲ್ಲರೂ ಕೂಡ ಇವತ್ತು ಗಮನ ಹರಿಸಕತ್ತಾರ. ಇವತ್ತು ಗುಡ್ಲಾಪುರದೊಳಗ ಇವತ್ತು ಗಟ್ಟಿಯಾಗಿ ರೈತರು ಇವತ್ತು ಕುಂತಾರಪ್ಪ ಅಂತಂದ್ರೆ ಈ ಗುಡ್ಲಾಪುರ ಕ್ರಾಸಿಗೆ ರೈತರ ಒಂದು ರೈತ ಸೌಧವನ್ನು ಇಲ್ಲೇ ಕಟ್ಟಿಗಿಸಿಂದ ನಾವು ಕೂಡ ಇಲ್ಲೇ ಸರ್ಕಾರದ ಆಡಳಿತ ಶುರು ಮಾಡ್ತೀವಿ ಅಂತಕ್ಕಂಥ ಮಾತು ಇವತ್ತು ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನು ಈ ಉತ್ತರ ಕರ್ನಾಟಕದ ರೈತರು ಅಂತಂದ್ರೆ ಮೂರ್ಖರನ್ನು ತಿಳ್ಕೊಂಡ್ಬಿಟ್ರು. ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋಗೋದು ಆ ವಿಧಾನಸೌಧಕ್ಕೆ ಮುಟ್ಟಾಣ ಏನಾಗ್ತದೆ ನೋಡ್ರಿಗೆ, ಅಲ್ಲಿ ಉತ್ತರ ಕರ್ನಾಟಕದ ರೈತರು ಇವತ್ತೇನದು ಉತ್ತರ ಕರ್ನಾಟಕದೊಳಗೆ 96 ಜನ ಶಾಸಕರಿದ್ದಾರೆ. ಒಬ್ಬ ಮಗನ ಇವತ್ತ ರೈತರ ಪರವಾಗಿ ಒಂದೆಲ್ಲನೇ ವಿಡಿಯೋದಾಗ ಗುಡ್ಲಾಪುರದೊಳಗ ಲಕ್ಷಾಂತರ ಜನ ರೈತರು ಸೇರ್ಯಾರ ಅಂತೇಳಿ ಒಬ್ಬನ ಒಂದು ನುಡಿ ಇವತ್ತಿನ ತನಕ ಕೂಡ ಆಗ್ತಿಲ್ಲ. ಅಂತ ಮಕ್ಕಳು ಇವತ್ತು ಎಲ್ಲಿಯಾದ್ರೂ ಕಾರ್ಯಕ್ರಮಗಳಲ್ಲಿ ನಮ್ಮ ರೈತ ದೇಶದ ಬೆನ್ನೆಲು ಬಂದಂದ್ರೆ ಆ ಮಗನಿಗೆ ಬಾರ್ಕಲ್ ತಗೊಂಡು ಬೆನ್ನು ಮುರಲ್ತ ನೀವು ಹೊಡಿತಕ್ಕಂಥ ಕೆಲಸ ನೀವು ಎಲ್ಲರೂ ಮಾಡಬೇಕು. ಎಲ್ಲಿ ಕೂಡ ಇನ್ನು ಮುಂದೆ ರಾಜಕಾರಣಿಗಳು
ರೈತರ ಹೆಸರು ಮೇಲೆ ಪ್ರಮಾಣ ಮಾಡೋದಾಗಲಿ, ರೈತರ ಶಾಲಾ ಹಾಕೋದಾಗಲಿ, ರೈತರ ಮೇಲೆ ಏನದು ಇವತ್ತು ರೈತ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಕ್ಕಂಥ ಯಾರು ಮಾತಾಡ್ತಾರ ಅವ್ರೆಲ್ಲರೂ ಕೂಡ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲರೂ ಒಂದೊಂದು ನಿಮಿಷದ ವಿಡಿಯೋಗಳನ್ನ ಹಾಕಿ ಆ ರೈತರ 3,500 ಕೊಡು ಅಂತ ಹೇಳಿಸಿದ ಎಲ್ಲ ಮಾಜಿ MLA ಇರಲಿ, ಆಡಳಿತದ ಇವತ್ತು MLA ಇರಲಿ, ಅವ್ರು ಕೂಡ ಇವತ್ತ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಲಿಲ್ಲಪ್ಪ ಅಂತಂದ್ರೆ ಎಲ್ಲ ಮಕ್ಕಳು ಸಿಗ್ತಾರ, ಆ ಮಕ್ಕಳಿಗೆ ನೀವು ಬೆನ್ನುಗಳು ಮುಡ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡ್ಬೇಕಂತ ಹೇಳಿ ಇವತ್ತು ವಿನಂತಿ ಮಾಡ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಹೋರಾಟಗಳಿದ್ದರೂ ಕೂಡ ಇವತ್ತೇನು ನಮಗ ಈ ಕಾರ್ಯಕ್ರಮಕ್ಕೆ ದಿನನಿತ್ಯ ದಾಸೋಹ ಇವತ್ತು ನಡೆಸ್ತಕ್ಕಂಥ ಇವತ್ತು ಏನೆಲ್ಲ ತಮ್ಮ ₹1 ಹಿಡ್ಕೊಂಡು ಸಾವಿರಾರು ರೂಪಾಯಿ ಇವತ್ತು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅವ್ರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಇವತ್ತು ನಿರಂತರವಾಗಿ ಇವತ್ತು ಸೇವೆಯನ್ನು ಮಾಡಿದ್ದಾರೆ. ನಾವು ಇವತ್ತು ಇಲ್ಲಿ ಕುಂತಿದ್ದೀವಿ, ಮಾತಾಡ್ತೀವಿ, ಇಲ್ಲಿ ತರ ಗಮನ ಹರಿಸ್ತೇವೆ, ಎಲ್ಲ ಕಡೆ ನೋಡ್ತಿರ್ತೀವಿ. ಆದ್ರೆ ಉಳಿದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಇವತ್ತು ಎಲ್ಲರೂ ಕೂಡ ನಮಗೆ ಯಾವ ರೀತಿ ಬೆಂಬಲವನ್ನು ಕೊಡ್ಲಕತ್ತಾರ. ಮತ್ತು ಎಲ್ಲಾ ಮಠಾಧೀಶರು ಇವತ್ತು ನೋಡ್ರಿ ದುರ್ಲಾಪುರ ಕ್ರಾಸಿಗೆ ಇವತ್ತು ನಮಗ ದೇವಲೋಕದಿಂದ ಎಲ್ಲ ದೇವರುಗಳು ಬಂದರೆ ಅಂತೇಳಿ ಇವತ್ತು ನಾ ಹೇಳ್ತೀನಿ. ಯಾಕಂತಂದ್ರೆ ಇವತ್ತ ಎಲ್ಲಾ ಮಠಾಧೀಶರು ಕೂಡ ಇವತ್ತು ತೀರ್ಮಾನ ಮಾಡ್ರ ಫೋನ್ ಮೂಲಕ, ಫೇಸ್ಬುಕ್ ಮೂಲಕ ಇನ್ನೂ ಕೂಡ ಅವರಿಗೆ ದುರ್ಲಾಪುರದೊಳಗೆ ಇವತ್ತು ಇಷ್ಟೆಲ್ಲ ಬಿಸಿಲ ಕುಂತು ನಮಗೆಲ್ಲ ಇಲ್ಲ ಮುಂದೆ ಕೂಡ ಉಳ್ಳಕತ್ತದ. ಮತ್ತು 12 ತಿಂಗಳು ಅದರೊಳಗೆ ನಾವೇನಾದ್ರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಇವತ್ತು ನಾವು ಬೆಲೆಯನ್ನು ಕೇಳಕತ್ತೀವಿ. ನೀವೇನಾದ್ರ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ಬೆಲೆ ಕೊಡಬೇಕಾದ್ರೆ ನಿಮಗೆ ಹುಟ್ಟಿದಲ್ಲ, 12 ತಿಂಗಳು ಬಿಸಿಲಾಗಿ ಮಾಡಿದಂತ ರೈತರಿಗೆ ಎಷ್ಟು ಮುಗಿಬೇಕು ಮಕ್ಕಳ ನಿಮಗ. ಇವತ್ತ ಎಲ್ತರ ಕಾರ್ಖಾನೆ ಮಾಲಕರು ಇವತ್ತ ನೀವು ಇನ್ನು ಮುಂದೆ ರೋಡಿಗೆ ಓಡಾಡೋದು ಬಹಳ ಕಷ್ಟ ಆಗ್ಬೋದು ಅಂತ ನಾನು ಹೇಳಕತ್ತೀನಿ. ನಾವೆಲ್ಲ ಯಾಕಂದ್ರೆ ಇವತ್ತೆಲ್ಲರೂ ಕೂಡ ಯಾವ್ಯಾವ ರೀತಿ ಏನು ಮಾಡೋದು ಅವ್ರಿಗೆ ಗೊತ್ತಾಗ್ಯದ. ಅವ್ರು ಎಲ್ಲೇ ಅವ್ರ ಕಾರ್ ಗಾಡಿ ಬರ್ತಾರೆ ಮಕ್ಕಳಿಗೆ ಮಾತು ಗಾಡಿ ಹವಾ ಬಿಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ರು. ಇವಾಗ ಏನಿದನ್ನು ನೋಡತ್ತೀರಿ, ಸ್ಟೇಜ್ ಹಿಂದಿನ ಭಾಗದಾಗಿದೆ ನಡೆದೈತಿ ನೋಡ್ಬೋದು. ಇಲ್ಲಿ ಕೂಡ 10,000 ವೆಹಿಕಲ್ಸ್ ಅದಾವ. ಇದು ಸ್ಟೇಜ್ ಹಿಂದಿನ ಭಾಗ ನೋಡ್ಬೋದು, ಎಲ್ಲ ಕಡೆ ವೆಹಿಕಲ್ಸ್. ಸೊ ನೋಡ್ರಿ ಎಷ್ಟು ವೆಹಿಕಲ್ಸ್ ಇನ್ನೂ ಬರತ್ತಾವು. ಇದು ಇಲ್ಲಿಗೆ ನಿಲ್ಲಂಗೆ ಕಾಣಂಗಿಲ್ಲ. ಯಾವ ಊರಿಂದ ವಿಡಿಯೋ ನೋಡತ್ತೀರಿ ಕಮೆಂಟ್ ಮಾಡಿರಿ. ಸೊ ರೈತರು ನೋಡ್ಬೋದು ಟೈಮ್ 7 ಆಗೈತಿ, ಆದ್ರೆ ಇನ್ನೂ ಯಾರೂ ಹೋಗಿಲ್ಲ, ಭಾಳ ಜನ ಬಂದೈತಿ. ಇನ್ನೂ ಹೋರಾಟ ನಾಳೆ ತನಕ ಮುಂದೂಡೈತಿ. ಮತ್ತು ಇನ್ನೂ ಯಾರು ಬಂದಿಲ್ಲ ಫ್ಯಾಕ್ಟ್ರಿ ಅನ್ನೋರ. ಸೊ ಅದಕ್ಕೆ ನಾಳಿನ ದೊಡ್ಡ ಪ್ರಮಾಣದಾಗ ಆಗತೈತಿ ಹೋರಾಟ. ಸೊ ಇದನ್ನ ಹೋರಾಟ ಬಿಡೋದು ಬೇಡ, ಅವ್ರದ್ದು ಐತಿ ನಮ್ಮದು ಐತಿ ನೋಡೇ ಬಿಡೋನು. ಟೈಮ್ 7 ಆತೀಗ. ಬಟ್ ಪಾಪ ರೈತರನ್ನ ಇಲ್ಲ ಇಲ್ಲೇ ಅದಾರು. 5 ದಿನ ಆಯ್ತು, ಬಿಸಿಲು ಅನ್ನಂಗಿಲ್ಲ, ನೀರು ಅನ್ನಂಗಿಲ್ಲ, ಊಟ ಅನ್ನಂಗಿಲ್ಲ, ಎಲ್ಲ ಇಲ್ಲೇ ಅದಾರ. ಪಾಪ ಅವ್ರ ಮನೆ ಮಠ ಬಿಟ್ಟು ಬಂದು ಇಲ್ಲೇ ಹೋರಾಟ ಮಾಡತ್ತಾರೋ. ಅವ್ರಿಗೆ ಬೆಂಬಲ ಯಾರ್ಯಾರು ಕೊಡಾಕೈತಿ ಎಲ್ಲರೂ ಕೂಡ್ರಿ ಸಾಧ್ಯದಷ್ಟು ಇದನ್ನು ದೊಡ್ಡ ಪ್ರಮಾಣದಾಗ ಮಾಡೋನು. ಯಾಕಂದ್ರೆ ಅನ್ನದ ಆತಗ ಸುಖ ಆಗಲಿಲ್ಲ ಅಂತಂದ್ರೆ ಯಾರಿಗೆ ಸುಖ ಆಗಂಗಿಲ್ಲ. ಯಾಕಂದ್ರೆ ದೇಶಕ್ಕೆ ಅನ್ನ ನೀಡವ ಅವನ ಈ ಪರಿಸ್ಥಿತಿ ಬಂದ್ರೆ ರೈತನ ತಾಕತ್ತು ಭಾಳ ಐತಿ. ಅವ ಮನಸ್ಸು ಮಾಡ್ರೆ 5 ದಿನ ಅಲ್ಲ 5 ತಿಂಗಳು ಬಂದ್ ಮಾಡ್ಬೇಡ ತಾಕತ್ತೈತೆ ಅವಂಗ. ನಾಳೆ ಇನ್ನೂ ಭಾಳ ಜನ ದೊಡ್ಡ ಜನ ಬರತ್ತಾರೋ. ಸೊ ನೀವು ಸುತ್ತಮುತ್ತ ಹಳ್ಳಿಯಾಗ ಎಲ್ಲರೂ ಬರ್ರಿ, ಹೋರಾಟ ಮಾಡೋಣ. ನಾನು ಬರ್ತೀನಿ 6ನೇ ದಿವಸ ಬರೋಣ. ಇದನ್ನು ಯಾರ್ಯಾರು ಮನ್ಯಾಗ ವಿಡಿಯೋ ನೋಡತ್ತೀರಿ ನೋಡಿದವ್ರು ಎಲ್ಲರೂ ಲೈಕ್ ಕೊಟ್ಟು ಬರ್ರಿ. ನೀವು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡೋಣ ಅಂತೇಳಿ. ನೋಡ್ಬೋದು ರಾತ್ರಿ ಆದ್ರೂ ಗಾಡಿಗಳು ಎಷ್ಟು ನಿಂತಾವ ಅಂತೇಳಿ. ಇಂಥ ಹೋರಾಟ ನಾ ಇಲ್ಲಿ ನೋಡಿರಲಿಲ್ಲ. ಸೊ ಇಲ್ಲಿ ಗಾಡಿ ತಕ್ಕ ನಮ್ಮ ಅಪ್ಪಾಜಿ ಅವ್ರು ವೇಟ್ ಮಾಡತ್ತಾರೋ. ಅವ್ರನ್ನ ಕರ್ಕೊಂಡು ಹೋಗ್ಕೊಂಡು ಈಗ ಅವ್ರನ್ನ ಬಿಟ್ಟು ಮತ್ತೆ ಬರ್ತೀನಿ. ಯಾಕಂದ್ರೆ ಅವ್ರಿಗೆ ಮನೆಗೆ ಬಿಟ್ಟು ಬರ್ಬೇಕಾಗೈತಿ. ಸೊ ಇಲ್ಲಿ ಐತೆ ನಮ್ಮ ಗಾಡಿ. ಈಗ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 6ನೇ ದಿವಸದ ಏನು ಬ್ಲಾಗ್ ಹಾಕೋದಂತೇಳಿ ನೆಕ್ಸ್ಟ್ ನಾಳೆ ಹೋಗಿ ಮತ್ತೆ ಒಂದು
ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಎಲ್ಲ ರೈತರು ನೋಡ್ರಿ, ಇಲ್ಲಿ ಬರ್ರಿ ಹೋರಾಟ ಮಾಡೋಣ ಅಂತೇಳಿ. ಥ್ಯಾಂಕ್ ಯು. ಏನು ಅನಿಸ್ತು ಹಿಂಗೆ? ಮತ್ತೆ ಇನ್ನೂ ಆಗಲ್ಲ ಅನ್ನತ್ತಿದ್ಲೆ. ಈಗ ಏನು ಅನ್ಸುತ್ತೆ ಹಿಂಗೆ ಇಟ್ಟು ಮಂದಿ ನೋಡೋಣ? ಹಾಂ ಒಂದು 50-20 ಮಂದಿ ಇರ್ತದೆ. ಕೆಲಸ ಮಾಡಿ ಎಷ್ಟು ರೈತರು ಕೊಡ್ತಾರಲ್ಲ ಅಷ್ಟು ಗಟ್ಟಕತ್ತೆ. ಎಲ್ಲ ಹದಿಗೆಟ್ಟದ ರೈತರಿಂದ ಹದಿಗೆಟ್ಟದ. ರೈತರೆಲ್ಲ ಒಗ್ಗಟ್ಟಿದ್ದಾರೆ, ಯಾವೇನೋ ಮಾಡ್ಬೇಕಲ್ರಿ. ಯಾರು ಏನು ಮಾಡೋಕ್ಕಾಗಲ್ಲ. ಹಾಂ ರೀ, ಏನ್ರಿ ಇಷ್ಟು ಮಂದಿ ಯಾವಾಗ ಕೊಡಿಲ್ರಿ ಮತ್ತೆ? ಹೇಳ್ತೀನಿ ಕೇಳಿಲ್ಲ. ಹಾಂ ರೀ, ಖುಷಿ ಅನ್ನೋದತ್ತ. ಥ್ಯಾಂಕ್ಸ್ ಅಲ್ಲ. ಅದ ವಿಡಿಯೋ ಮಾಡತ್ತೀನಿ ರೀ, ಅದಕ್ಕೆ ನಾಳೆ ಅಪ್ಲೋಡ್ ಮಾಡ್ತಾನೆ ನಾಳೆ. ಮತ್ತು ರೈತರು ಬಂದು ನಾ ವಿಡಿಯೋ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಹಾಂ ರೀ, ಅಡ್ರೆಸ್ರ ನಮ್ದು ಎಲ್ಲಟ್ಟಿ ಅಂತೇಳಿ. ಅಡ್ರೆಸ್ರ ಎಲ್ಲಟ್ಟಿ. ಹಾಂ ರೀ, ಹಾಂ ಹಾಂ ಇಲ್ಲ ಊರಲ್ಲಟ್ಟಿ ಅಲ್ರಿ, ಊರು ತೆರೆದಾಳ್ರಿ. ನಮ್ದು ಅಡ್ರೆಸ್ ರೀ ಎಲ್ಲಟ್ಟಿ. ಹಾಂ ಹಾಂ ತೆರೆದಾಳ್ರಿ. ನಮ್ಮ ಹೊಲ ಇರೋದೆಲ್ಲ ತೆರೆದಾಳ ನೋಡ್ರಿ. ಅಂದ್ರೆ ಹಳಿಂಗಳಿ ರೋಡ್ ರೀ, ಆ ಕಡೆ ಬರತ್ರಿ. ರಬಕವಿ ತೆರೆದಾಳ ಬೈಪಾಸ್ ರೋಡ್ ಐತ್ರಲ್ಲ, ಆ ರೋಡಿಗೆ ಬರತ್ರಿ. ಕೊರಿಗೆರೆ ಅದಲ್ಲ ನಮ್ಮ ಮನೆ ಬಾಜುನಲ್ಲ. ಹಾಂ ಅವರೆಲ್ಲ ಗೊತ್ತಾರ. ಹೌದು 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 ಹೌದು. ಹಾಂ ತೆರೆದಾಳ ಅಂದ್ರೆ ಹಳಿಂಗಳಿ ಸೀಮೆ ದಾಟಿದ್ರೆ ನಮ್ಮ ಹೊಲಗಳೆಲ್ಲ ತೆರ ಏರಿಯಾದಾಗ ಬರ್ತಾವೆ. ಯಾವ್ರಣ್ಣ ನಿಮ್ದು ರೀ? ಹಳ್ಳೂರು. ಓಕೆ ಓಕೆ, ನಾಳೆ ಬರೋಣ ಮಾತ್ರ.